Hi guys, in this video I'm going to discuss about may and might and also when do we use may and might and what are the differences between may and might. Okay, let us learn through some examples. See here, first one, may shows more possibility or strong possibility. Strong possibility means ಬಲವಾದ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತೆ ಮತ್ತು more possibility ಹೆಚ್ಚಿನ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತೆ. Right? For example, I may go to the doctor this evening. ನಾನು ಈ ದಿನ ಸಂಜೆ ಡಾಕ್ಟರ್ ಬಳಿ ಹೋಗಬಹುದು. Here we have used here may. Why? Because there is a more chance that I will go to the doctor. ನಾನು ಡಾಕ್ಟರ್ ಬಳಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಅಥವಾ ಬಲವಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಮೇ ಯೂಸ್ ಮಾಡ್ತೀವಿ. ರೈಟ್, ಸಾಧ್ಯತೆ ಜಾಸ್ತಿ ಇದ್ದಾಗ. ರೈಟ್, ನೆಕ್ಸ್ಟ್, ಇಟ್ ಮೇ ರೇನ್ ದಿಸ್ ಈವ್ನಿಂಗ್. ಈ ದಿನ ಸಂಜೆ ಮಳೆ ಬರಬಹುದು. ಬರುವ ಸಾಧ್ಯತೆ ಹೆಚ್ಚಿಗೆ ಇದೆ, ಬರುವ ಸಾಧ್ಯತೆ ಬಲವಾಗಿದೆ ಅಂತಹ ಸಂದರ್ಭದಲ್ಲಿ ನಾವು ಮೇ ಯೂಸ್ ಮಾಡ್ತೀವಿ. ರೈಟ್, ಆನ್ ದಿ ಅದರ್ ಹ್ಯಾಂಡ್ ಸಿ ಹಿಯರ್ ಮೈಟ್. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಮೈಟ್? ಇಟ್ ಶೋಸ್ ವೀಕ್ ಪಾಸಿಬಿಲಿಟಿ. ಇದು ದುರ್ಬಲ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತೆ ಅಥವಾ ಇಟ್ ಶೋಸ್ ಲೆಸ್ ಪಾಸಿಬಿಲಿಟಿ, ಕಡಿಮೆ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ಐ ಮೈಟ್ ಗೋ ಟು ದ ಡಾಕ್ಟರ್. ನೀವು ಡಾಕ್ಟರ್ ಬಳಿ ಹೋಗುವ ಸಾಧ್ಯತೆ ಜಾಸ್ತಿ ಇದ್ದಾಗ ಯು ಕ್ಯಾನ್ ಯೂಸ್ ಮೇ, ಅಥವಾ ಡೌಟ್ ಇದ್ದಾಗ ಹೋದ್ರು ಹೋಗ್ಬೋದು ಅಥವಾ ಬಿಟ್ರು ಬಿಡ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಮೈಟ್ ಯೂಸ್ ಮಾಡ್ತೀವಿ. ಐ ಮೈಟ್ ಗೋ ಟು ದ ಡಾಕ್ಟರ್ ದಿಸ್ ಈವ್ನಿಂಗ್. ನಾನು ಈ ಸಂಜೆ ಡಾಕ್ಟರ್ ಬಳಿ ಹೋಗಬಹುದು. ಹೋಗ್ತೀನಿ ಅಂತ ಹೇಳಕ್ಕಾಗಲ್ಲ. ರೈಟ್, ಸೊ ಇಟ್ ಶೋಸ್ ಲೆಸ್ ಪಾಸಿಬಿಲಿಟಿ. ಡಾಕ್ಟರ್ ಬಳಿ ಹೋಗುವ ಸಾಧ್ಯತೆ ಕಡಿಮೆ ಇದೆ ಅಂತ ಹಾಗೆ. ಓಕೆ, ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಇಟ್ ಮೈಟ್ ರೇನ್ ದಿಸ್ ಈವ್ನಿಂಗ್ ಮೀನ್ಸ್ ಮಳೆ ಬರುವ ಸಾಧ್ಯತೆ ಕಡಿಮೆ ಇದೆ ಅಂತ ಅರ್ಥ. ಓಕೆ, ಇಟ್ ಮೈಟ್ ರೇನ್ ದಿಸ್ ಈವ್ನಿಂಗ್. ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದ್ದಾಗ ವಿ ಕ್ಯಾನ್ ಯೂಸ್ ಹಿಯರ್ ಮೇ. ಮಳೆ ಬರುವ ಸಾಧ್ಯತೆ ಕಡಿಮೆ ಇದ್ದಾಗ ನಾವು ಮೈಟ್ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಹಿಯರ್ ನೆಕ್ಸ್ಟ್ ಕ್ರೈಟೀರಿಯಾ. ಓಕೆ, ಗಿವ್ ಪರ್ಮಿಷನ್. ವೈಲ್ ಗಿವಿಂಗ್ ಪರ್ಮಿಷನ್ ಟು ಸಮ್ ಒನ್, ಯಾರಿಗಾದರೂ ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ಮೇ. ನಾವು ಮೇ ಯೂಸ್ ಮಾಡಬಹುದು. ರೈಟ್, ಪರ್ಮಿಷನ್ ಕೊಡುವಾಗ ನಾವು ಮೇ ಅಷ್ಟೇ ಯೂಸ್ ಮಾಡ್ತೀವಿ, ಮೈಟ್ ಯೂಸ್ ಮಾಡೋದಿಲ್ಲ. ರೈಟ್, ವಿ ಕ್ಯಾನ್ ಓನ್ಲಿ ಯೂಸ್ ಮೇ ವೈಲ್ ಗಿವಿಂಗ್ ಪರ್ಮಿಷನ್ ಟು ಸಮ್ ಒನ್. ಸಿ ದ ಎಕ್ಸಾಂಪಲ್, ಯು ಮೇ ಯೂಸ್ ಮೈ ಪೆನ್. ನೀವು ನನ್ನ ಪೆನ್ ಯೂಸ್ ಮಾಡಬಹುದು. ಇನ್ನೊಬ್ಬರಿಗೆ ನಾವು ಅನುಮತಿಯನ್ನು ಕೊಡುವಾಗ, ಪರ್ಮಿಷನ್ ಕೊಡುವಾಗ ನಾವು ಮೇ ಯೂಸ್ ಮಾಡ್ತೀವಿ. ವಿ ಕ್ಯಾನ್ ಓನ್ಲಿ ಯೂಸ್ ಮೇ, ನಾಟ್ ಮೈಟ್. ಓಕೆ, ನಾವು ಪರ್ಮಿಷನ್ ಕೊಡುವಾಗ ಮೈಟ್ ಯೂಸ್ ಮಾಡೋದಿಲ್ಲ. ರೈಟ್, ನೆಕ್ಸ್ಟ್, ಯು ಮೇ ಹ್ಯಾವ್ ಒನ್ ಮೋರ್ ಪೀಸ್ ಆಫ್ ಕೇಕ್. ನೀವು ಇನ್ನೊಂದು ಪೀಸ್ ಆಫ್ ಕೇಕ್ ಅನ್ನು ತಿನ್ನಬಹುದು. ರೈಟ್, ಸೊ ವಿ ಆರ್ ಗಿವಿಂಗ್ ಹಿಯರ್ ಸಮ್ ಪರ್ಮಿಷನ್ ಟು ಸಮ್ ಒನ್. ನಾವು ಇಲ್ಲಿ ಇನ್ನೊಬ್ಬರಿಗೆ ಅನುಮತಿಯನ್ನ ನೀಡ್ತಾ ಇದ್ದೀವಿ. ರೈಟ್, ಯೂಸಿಂಗ್ ಮೇ, ನಾಟ್ ಮೈಟ್. ಹಿಯರ್ ನೆಕ್ಸ್ಟ್, ಸೊ ವಿ ಕ್ಯಾನ್ ಯೂಸ್ ಮೈಟ್ ಆಸ್ ಎ ಸಜೆಷನ್. ಸಲಹೆ ಕೊಡುವಾಗ ನಾವು ಮೈಟ್ ಯೂಸ್ ಮಾಡಬಹುದು, ಮತ್ತೊಬ್ಬರಿಗೆ ಸಲಹೆಯನ್ನು ಕೊಡುವಾಗ. ಸಿ ದ ಎಕ್ಸಾಂಪಲ್, ವಿ ಆರ್ ಗೋಯಿಂಗ್ ಟು ದ ಶಾಪ್, ಯು ಮೈಟ್ ಲೈಕ್ ಟು ಕಮ್ ವಿತ್ ಅಸ್. ನಾವು ಅಂಗಡಿಗೆ ಹೋಗುತ್ತಿದ್ದೇವೆ, ನಿನಗೆ ಇಷ್ಟವಿದ್ದರೆ ಬರಬಹುದು. ಸೊ ದೇ ಆರ್ ಗಿವಿಂಗ್ ಸಮ್ ಸಜೆಷನ್ ಟು ಸಮ್ ಒನ್. ನಾವು ಈ ತರ ಅಂಗಡಿಗೆ ಹೋಗ್ತಾ ಇದೀವಿ, ನೀನು ಬರಬಹುದು ಅಥವಾ ಬರ್ತೀಯಾ ಅಂತ ಕೇಳಿದಾಗೆ. ರೈಟ್, ಯು ಮೈಟ್ ಲೈಕ್ ಟು ಕಮ್ ವಿತ್ ಅಸ್, ನಿನಗೆ ಇಷ್ಟ ಇದ್ರೆ ಬರಬಹುದು. ರೈಟ್, ನೆಕ್ಸ್ಟ್, ವೈಲ್ ಆಸ್ಕಿಂಗ್ ಪರ್ಮಿಷನ್ ಟು ಸಮ್ ಒನ್. ನಾವು ಬೇರೆಯವರಿಂದ ಅನುಮತಿಯನ್ನು ಪಡೆಯುವಾಗ ವಿ ಕ್ಯಾನ್ ಯೂಸ್ ಮೇ ಅಂಡ್ ಮೈಟ್ ಬೋತ್. ರೈಟ್, ಪರ್ಮಿಷನ್ ಕೊಡುವಾಗ ಮಾತ್ರ ನಾವು ಮೇ ಅಷ್ಟೇ ಯೂಸ್ ಮಾಡ್ತೀವಿ, ಮೈಟ್ ಯೂಸ್ ಮಾಡೋದಿಲ್ಲ. ಬಟ್ ಇಲ್ಲಿ ವೈಲ್ ಆಸ್ಕಿಂಗ್ ಪರ್ಮಿಷನ್ ಟು ಸಮ್ ಒನ್ ವಿ ಕ್ಯಾನ್ ಯೂಸ್ ಬೋತ್ ಮೇ ಅಂಡ್ ಮೈಟ್. ಓಕೆ, ಹಿಯರ್, ಮೇ ಐ ಕಮ್ ಇನ್ ಮೇಡಮ್ ಆರ್ ಮೇ ಐ ಕಮ್ ಇನ್ ಸರ್. ರೈಟ್, ನಾನು ಒಳಗಡೆ ಬರಬಹುದಾ. ನಾವು ಮೇಡಮ್ ಅಥವಾ ಸರ್ಗೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಅನುಮತಿಯನ್ನ ಕೇಳ್ತಾ ಇದೀವಿ, ಅವರ ಪರ್ಮಿಷನ್ ನ ಕೇಳ್ತಾ ಇದೀವಿ. ರೈಟ್, ಯೂಸಿಂಗ್ ಮೇ. ಮೇ ಐ ಕಮ್ ಇನ್ ಮೇಡಮ್ ಆರ್ ಮೇ ಐ ಕಮ್ ಇನ್ ಸರ್. ರೈಟ್, ಹಿಯರ್ ನೆಕ್ಸ್ಟ್, ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ದಯಮಾಡಿ ನನಗೆ ನಿಮ್ಮ ಗಮನವನ್ನು ನನ್ನ ಕಡೆ ಕೊಡುತ್ತೀರಾ ಅಥವಾ ನೀಡುತ್ತೀರಾ. ರೈಟ್, ನಾವು ಇನ್ನೊಬ್ಬರನ್ನ ಅನುಮತಿಯನ್ನ ಕೇಳ್ತಾ ಇದೀವಿ, ಇನ್ನೊಬ್ಬರ ಅನುಮತಿ. ರೈಟ್, ವಿ ಕ್ಯಾನ್ ಆಲ್ಸೋ ಯೂಸ್ ಮೈಟ್. ರೈಟ್, ಹಿಯರ್ might I come in madam? Yes, we can also use might instead of may here. ನಾನು ಒಳಗಡೆ ಬರಬಹುದಾ. ರೈಟ್, ನೆಕ್ಸ್ಟ್, might I have your umbrella. ನಾನು ನಿಮ್ಮ ಛತ್ರಿಯನ್ನು ಯೂಸ್ ಮಾಡಬಹುದಾ. ರೈಟ್, ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೇ ಅಂಡ್ ಮೈಟ್ ಓವರ್ ಹಿಯರ್? ಹಾಗಾದ್ರೆ ಎರಡು ಯೂಸ್ ಮಾಡಬಹುದಾದ್ರೆ ಏನಿದೆ ಡಿಫರೆನ್ಸ್ ಹಾಗಾದ್ರೆ? ಇನ್ ದಿಸ್ ಕೇಸ್, while using might, it shows a low degree of certainty. Low degree of certainty means ಇದು ಕಡಿಮೆ ಮಟ್ಟದ ಖಚಿತತೆಯ ಬಗ್ಗೆ ತಿಳಿಸಿಕೊಡುತ್ತೆ. ಕಡಿಮೆ ಮಟ್ಟದ ಖಚಿತತೆ ಅಂದ್ರೆ ಮೀನ್ಸ್ ಯು ಹ್ಯಾವ್ ಡೌಟ್ ಆನ್ ದಟ್ ಪರ್ಸನ್ ವೆದರ್ ದೇ ವಿಲ್ ಗಿವ್ ಪರ್ಮಿಷನ್ ಟು ಯು ಆರ್ ನಾಟ್.
ನಿಮಗೆ ಆ ವ್ಯಕ್ತಿಯ ಮೇಲೆ ಸಂದೇಹ ಇರುತ್ತೆ, ಅವರು ನಮಗೆ ಅನುಮತಿಯನ್ನು ಕೊಡ್ತಾರೋ ಅಥವಾ ಇಲ್ಲವೋ ಅಂತ ನೀವು ಸಂದೇಹ ಪಡುತ್ತಾ ಕೇಳುವ ಸಂದರ್ಭದಲ್ಲಿ ಮೈಟ್ ಯೂಸ್ ಮಾಡಬಹುದು. ನಿಮಗೆ ಖಚಿತತೆ ಇರೋದಿಲ್ಲ, ಅವರು ಅನುಮತಿ ಕೊಟ್ಟರು ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು, ರೈಟ್? ನೀವು ಸಂದೇಹ ಪೂರ್ವಕವಾಗಿ ಇನ್ನೊಬ್ಬರನ್ನ ಪರ್ಮಿಷನ್ ಕೇಳುವ ಸಂದರ್ಭದಲ್ಲಿ ಯು ಕ್ಯಾನ್ ಯೂಸ್ ಮೈಟ್. ಓಕೆ, ಸೊ ಇನ್ ದಿಸ್ ಕೇಸ್ ಈ ಸಂದರ್ಭದಲ್ಲಿ ನಿಮಗೆ ಖಚಿತತೆ ಇರುತ್ತೆ ಅವರು ನಮಗೆ ಪರ್ಮಿಷನ್ ಅಥವಾ ಅನುಮತಿ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಮೇ ಯೂಸ್ ಮಾಡ್ಬೋದು, ರೈಟ್? ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್, ರೈಟ್? ನೀವು ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಬೋದು, ರೈಟ್? ಆಸ್ಕ್ ಪರ್ಮಿಷನ್, ಯು ಕ್ಯಾನ್ ಆಲ್ಸೋ ರಿಕ್ವೆಸ್ಟ್ ದಮ್, ರೈಟ್? ಯೂಸಿಂಗ್ ಮೇ ಅಂಡ್ ಮೈಟ್. Okay, next, while expressing wishes, we can only use may, not might. Okay, ಇನ್ನೊಬ್ಬರನ್ನು ಹಾರೈಸುವ ಸಂದರ್ಭದಲ್ಲಿ ನಾವು ಮೇ ಅನ್ನ ಮಾತ್ರ ಯೂಸ್ ಮಾಡಬಹುದು, ಮೈಟ್ ಬದಲು ಮೈಟ್ ಅನ್ನ ಯೂಸ್ ಮಾಡುವ ಹಾಗಿಲ್ಲ. ಓಕೆ, ಸಿ ಯರ್ ಎಕ್ಸಾಂಪಲ್, ಮೇ ಯು ಲಿವ್ ಅ ಲಾಂಗ್ ಅಂಡ್ ಹ್ಯಾಪಿ ಲೈಫ್. ನೀವು ಸಂತೋಷದ ಮತ್ತು ದೀರ್ಘಕಾಲದ ಜೀವನವನ್ನು ನಡೆಸಿ, ರೈಟ್? ನಾವು ಇನ್ನೊಬ್ಬರನ್ನ ಹಾರೈಸುವ ಸಂದರ್ಭದಲ್ಲಿ ಮೇ ಮಾತ್ರ ಯೂಸ್ ಮಾಡ್ತೀವಿ, ಓಕೆ, ಮೈಟ್ ಯೂಸ್ ಮಾಡೋದಿಲ್ಲ, ರೈಟ್? ನೆಕ್ಸ್ಟ್, ಸಿ ಯರ್, ಮೇ ಗಾಡ್ ಬ್ಲೆಸ್ ಯು, ದೇವರು ನಿಮಗೆ ಒಳ್ಳೆಯದು ಮಾಡಲಿ, ರೈಟ್? ಸೊ ವೈಲ್ ಎಕ್ಸ್ಪ್ರೆಸಿಂಗ್ ಅವರ್ ವಿಶಸ್ we can only use may, right? On the other hand, see here, we can use might while talking about, when we are talking about conditional. Conditional means sharattu badda, right? See your example, if he trained a little harder, he might win the match. ಅವನು ಸ್ವಲ್ಪ ಹೆಚ್ಚಿನ ತರಬೇತಿ ನೀಡಿದರೆ ಅವನು ಗೆಲ್ಲಬಹುದಿತ್ತು, ರೈಟ್? ಸೊ ಈ ತರ ತರಬೇತಿ ನೀಡಿದರೆ ಅವನು ಈ ತರ ಆಗುತ್ತಿದ್ದ, ಷರತ್ತು ಇದೆ, ರೈಟ್? ಕಂಡೀಷನಲ್ ಅಂತ ಸಂದರ್ಭದಲ್ಲಿ ನಾವು ಮೈಟ್ ಯೂಸ್ ಮಾಡ್ತೀವಿ, ರೈಟ್? ಇಫ್ ಐ ಹ್ಯಾಡ್ ಸ್ಟಡಿಡ್ ಮೋರ್ ಐ ಮೈಟ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್. ನಾನು ಚೆನ್ನಾಗಿ ಓದಿದ್ದರೆ ನಾನು ಎಕ್ಸಾಮ್ ಪಾಸ್ ಆಗಬಹುದಿತ್ತು, ರೈಟ್? ಸೊ ಇಲ್ಲಿ ಇಫ್ ಯೂಸ್ ಮಾಡಿದೀವಿ ಕಂಡೀಷನಲ್ ಸ್ಟೇಟ್ಮೆಂಟ್. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ಗಳಲ್ಲಿ ನಾವು ಮೈಟ್ ಯೂಸ್ ಮಾಡ್ತೇವೆ. ಓಕೆ, ಸಿಆರ್ ನೆಕ್ಸ್ಟ್, ಸ್ಪೆಕ್ಯುಲೇಟ್ ಅಬೌಟ್ ದ ಪಾಸ್ಟ್ ಆಕ್ಷನ್. ವಾಟ್ ಯು ಮೀನ್ ಬೈ ಸ್ಪೆಕ್ಯುಲೇಟ್? ಸ್ಪೆಕ್ಯುಲೇಟ್ ಮೀನ್ಸ್ ಊಹಿಸಿಕೊಳ್ಳುವುದು, ರೈಟ್? ಸ್ಪೆಕ್ಯುಲೇಟ್ ಅಬೌಟ್ ದ ಪಾಸ್ಟ್ ಆಕ್ಷನ್, ಹಿಂದಿನ ಕ್ರಿಯೆಯ ಬಗ್ಗೆ ಊಹಿಸಿಕೊಳ್ಳುವುದು. ಅಂತಹ ಸಂದರ್ಭದಲ್ಲಿ ನಾವು ಮೇ ಮತ್ತು ಮೈಟ್ ಎರಡನ್ನು ಯೂಸ್ ಮಾಡ್ತೀವಿ. ದೆನ್ ವಾಟ್ ಇಸ್ ದ ಡಿಫರೆನ್ಸ್? ಹಿಯರ್, ಹಿ ಈಸ್ ಲೇಟ್, ಹಿ ಮೇ ಹ್ಯಾವ್ ಮಿಸ್ಡ್ ಹಿಸ್ ಟ್ರೈನ್. ಅವನು ಲೇಟ್ ಆಗಿ ಬರುತ್ತಾನೆ, ಯಾಕಂದ್ರೆ ಅವನಿಗೆ ಟ್ರೈನ್ ಲೇಟ್ ಆಗಿರಬಹುದು, ಟ್ರೈನ್ ತಪ್ಪಿಸಿಕೊಂಡಿರಬಹುದು, ರೈಟ್? ಹಿ ಮೇ ಹ್ಯಾವ್ ಮಿಸ್ಡ್ ಹಿಸ್ ಟ್ರೈನ್. ಅವನ ಟ್ರೈನ್ ತಪ್ಪಿಸಿಕೊಂಡಿರಬಹುದು, ರೈಟ್? ಸೊ ಪಾಸ್ಟ್ ಆಕ್ಷನ್, ಇಟ್ ಶೋಸ್ ಪಾಸ್ಟ್ ಆಕ್ಷನ್, ರೈಟ್? ಅವನು ತಡವಾಗಿ ಬರುತ್ತಾನೆ ಯಾಕಂದ್ರೆ ಹಿಂದೆ ಈ ಕ್ರಿಯೆ ನಡೆದಿದೆ. ಪಾಸ್ಟ್ ಆಕ್ಷನ್ ಹೇಳುವಾಗ್ಲೂ ಕೂಡ ನಾವು ಮೇ ಯೂಸ್ ಮಾಡ್ತೀವಿ, ರೈಟ್? Of course, here also we use might while speculating about the past action. ಹಿಂದಿನ ಕ್ರಿಯೆಯನ್ನು ಊಹಿಸಿಕೊಳ್ಳುವಾಗ ನಾವು might ಯೂಸ್ ಮಾಡ್ತೀವಿ, ರೈಟ್? He is late, he might have missed his train. ಅವನು ತಡವಾಗಿ ಬರುತ್ತಾನೆ ಯಾಕಂದ್ರೆ ಅವನ ಟ್ರೈನ್ ಅನ್ನ ತಪ್ಪಿಸಿಕೊಂಡಿರಬಹುದು, ರೈಟ್? Here, then what is the difference between these two sentences? May ಮತ್ತೆ might ಯೂಸ್ ಮಾಡಿದಾಗ ಸೇಮ್ ಥಿಂಗ್, ಇಟ್ ಶೋಸ್ ಮೋರ್ ಪಾಸಿಬಿಲಿಟಿ. ಅವನು ತಡವಾಗಿ ಬರುತ್ತಾನೆ, ಏಕೆ ತಡವಾಗಿ ಬರುತ್ತಾನೆ? ಮೀನ್ಸ್ ಅವನು ರೈಲ್ ತಪ್ಪಿರಬಹುದು, ರೈಟ್? ಇಲ್ಲಿ ಕಡಿಮೆ ಸಾಧ್ಯತೆ ಇದೆ, ರೈಲ್ ಮಿಸ್ ಆಗಿರಬಹುದು ಅಥವಾ ಬೇರೆ ಏನಾದ್ರೂ ಸಂದರ್ಭ ಬಂದಿರಬಹುದು ಅವನು ತಡವಾಗಿ ಬರೋದಿಕ್ಕೆ, ರೈಟ್? ಇದು ಕಡಿಮೆ ಸಾಧ್ಯತೆ ಇದ್ದಾಗ ನಾವು ಮೈಟ್ ಯೂಸ್ ಮಾಡ್ತೀವಿ. ಪಾಸ್ಟ್ ಆಕ್ಷನ್ ಅಲ್ಲೂ ಕೂಡ ಹಿಂದಿನ ಘಟನೆಯ ಬಗ್ಗೆ ಹೇಳುವಾಗಲೂ ಕೂಡ ನಾವು ಹೆಚ್ಚಿನ ಸಾಧ್ಯತೆ ಮತ್ತು ಕಡಿಮೆ ಸಾಧ್ಯತೆಯ ಬಗ್ಗೆ ಮಾತನಾಡ್ತೇವೆ. ಓಕೆ, ಸಿ ಯರ್ ನೆಕ್ಸ್ಟ್ ಕೇಸ್, ಹ್ಯಾಪನ್ಸ್ ಇನ್ ಸರ್ಟೈನ್ ಸಿಚುವೇಶನ್ಸ್ ಮೀನ್ಸ್ ಕೆಲವು ಸಂದರ್ಭಗಳಲ್ಲಿ ಇಂತಹ ಘಟನೆ ನಡೆಯುತ್ತೆ ಅಥವಾ ಇಂತಹ ಕ್ರಿಯೆ ನಡೆಯುತ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಮೇ ಮತ್ತೆ ಮೈಟ್ ಎರಡನ್ನೂ ಯೂಸ್ ಮಾಡ್ತೇವೆ. ಸಿಯರ್ ಫಾರ್ ಎಕ್ಸಾಂಪಲ್, ದೀಸ್ ಟ್ಯಾಬ್ಲೆಟ್ಸ್ ಮೇ ಕಾಸ್ ಸೈಡ್ ಎಫೆಕ್ಟ್ಸ್. ಈ ಗುಳಿಗೆಗಳು ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ, ರೈಟ್? ಸಿಯರ್ ದೀಸ್ ಟ್ಯಾಬ್ಲೆಟ್ಸ್ ಮೇ, ವೈ ವಿ ಹ್ಯಾವ್ ಟೇಕನ್ ಹಿಯರ್ ಮೇ ಮೀನ್ಸ್ ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ವಿ ಯೂಸ್ ಮೇ ಬಿಕಾಸ್ ಇಟ್ ಶೋಸ್ ಸ್ಟ್ರಾಂಗ್ ಪಾಸಿಬಿಲಿಟಿ or more possibility or probability. See here, on the other hand, happens in certain situation, we can also use might. These tablets might cause side effects. ಅಡ್ಡ ಪರಿಣಾಮಗಳು ಕಡಿಮೆ ಮಟ್ಟದಲ್ಲಿ ಅಡ್ಡ ಪರಿಣಾಮಗಳು ಆಗುತ್ತವೆ ಅಂತ ಹೇಳುವ ಸಂದರ್ಭದಲ್ಲಿ we can use might, right? See here, ಈ ಗುಳಿಗೆಗಳು ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ. ಇಲ್ಲಿ we are showing here less possibility, right? weak possibility ಹೇಳುವಾಗ ನಾವು might ಯೂಸ್ ಮಾಡ್ತೇವೆ. Okay, while talking about happens in certain situation,
ರೈಟ್. ಈ ಗುಳಿಗೆ ತಗೊಂಡ್ರೆ ನಿನಗೆ ಈ ಸೈಡ್ ಎಫೆಕ್ಟ್ ಆಗುತ್ತೆ, ಈ ಡ್ರಿಂಕ್ ಮಾಡಿದ್ರೆ ಈ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ, ಕೆಲವು ಸಂದರ್ಭದಲ್ಲಿ ನೀನು ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಹೇಳುವ ಸಂದರ್ಭಗಳಲ್ಲಿ ವಿ ಕ್ಯಾನ್ ಯೂಸ್ ಮೇ ಅಂಡ್ ಮೈಟ್. ಓಕೆ, ದೆನ್ ವಾಟ್ ಇಸ್ ದ ಡಿಫರೆನ್ಸ್? ದಟ್ ಇಸ್ ಓನ್ಲಿ ಸಾಧ್ಯತೆ. ಸೊ ಇಟ್ ಶೋಸ್ ಮೋರ್ possibility, it shows a less possibility. Okay, depending on the situation you can make sentences. Okay, so this is all about may and might. I hope this is clear to you. Stay tuned in the next video.